ಬೆಂಗಳೂರಿನಲ್ಲಿ ಆರ್ಡಿಎಕ್ಸ್ ಇಟ್ಟಿದ್ದಾಗಿ ಇಮೇಲ್ ಅನ್ನು ಮಾಡಲಾಗಿದೆ. ಇಸ್ರೇಲ್ ರಾಯಭಾರಿ ಕಚೇರಿಗೆ ಬೆದರಿಕೆಯ ಇಮೇಲ್ ಅನ್ನು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಆರ್ಡಿಎಕ್ಸ್ ಇಟ್ಟಿದ್ದಾಗಿ ಇಮೇಲ್ ಅನ್ನು ಕಳಿಸಿದ್ದಾರೆ. ಇಸ್ರೇಲ್ ರಾಯಭಾರಿ ಕಚೇರಿಗೆ ಬೆದರಿಕೆಯ ಇಮೇಲ್ ಬಂದಿದೆ. ಚೋ ರಾಮಸ್ವಾಮಿ @hotmail ನಿಂದ ಈ ಬೆದರಿಕೆ ಬಂದಿರೋದು. ಸೆಪ್ಟೆಂಬರ್ 22ರಂದು ಬಾಂಬ್ ಬೆದರಿಕೆಯ ಮೇಲ್ ಅನ್ನ ಕಳಿಸಿದ್ರು. ಹೈಕೋರ್ಟ್ಗೂ ಕೂಡ ಬಾಂಬ್ ಅನ್ನ ಇಟ್ಟಿದ್ದಾಗಿ ಬೆದರಿಕೆಯ ಮೇಲ್ ಅನ್ನ ಮಾಡಿದ್ದಾರೆ. ಮತ್ತೆ ರಾಜ್ಯ ರಾಜಧಾನಿಯನ್ನ ಬೆಚ್ಚಿ ಬೀಳಿಸ್ತಾ ಇದೆ ಈ ಬೆದರಿಕೆಯ ಇಮೇಲ್. ಇತ್ತೀಚೆಗಷ್ಟೇ ಶಾಲಾ ಕಾಲೇಜುಗಳಲ್ಲೂ ಕೂಡ ಇಂಥದ್ದೇ ಮೇಲ್ಗಳು ಬರ್ತಾ ಇತ್ತು. ಅದರ ಬೆನ್ನಲ್ಲೇ ನೋಡಿ ಸದ್ಯ ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ. ಈ ಸಂಬಂಧಪಟ್ಟಂತೆ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಹೈಕೋರ್ಟ್ಗೂ ಕೂಡ ನಾವು ಬಾಂಬ್ ಇಟ್ಟಿದ್ದೇವೆ ಅನ್ನೋದಾಗಿ ಒಂದು ಮೇಲ್ನಿಂದ ಬೆದರಿಕೆ ಬಂದಿದೆ. ಆ ಮೂಲಕವಾಗಿ ಸದ್ಯ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಪೊಲೀಸರಿಗೂ ಕೂಡ ತಲೆನೋವಿದು. ಯಾರಿಟ್ಟಿದ್ದಾರೆ, ಎಲ್ಲಿಂದ ಬಂತು, ಆ ಸರ್ವರ್ ಏನು, ಹೇಗೆ ಅನ್ನೋದರ ಬಗ್ಗೆ ಇಂಚಿಂಚಾಗಿ ಪೊಲೀಸರು ಜಾಲಾಡ್ತಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಿದೆ, ಗಮನಿಸ್ತಾ ಇದ್ವಿ ನೋಡಿ. ಬೆಂಗಳೂರು ಪೊಲೀಸರಿಗೆ ತಲೆನೋವಾಗ್ಬಿಟ್ಟಿದೆ ಈ ಬೆದರಿಕೆಯ ಇಮೇಲ್. ಐಡಿಯನ್ನ ಟ್ರೇಸ್ ಮಾಡ್ತಿದ್ದಾರೆ. ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಹಾಟ್ಮೇಲ್ಗೆ ಮಾಹಿತಿಯನ್ನ ನೀಡುವಂತೆ ಪತ್ರವನ್ನ ಬರೆದಿದ್ದಾರೆ. ಹಾಟ್ಮೇಲ್ನಿಂದ ಯಾವುದೇ ರೆಸ್ಪಾನ್ಸ್ ಈವರೆಗೂ ಸಿಕ್ಕಿಲ್ಲ. ಹೀಗಾಗಿ IP ಅಡ್ರೆಸ್ ಮೂಲಕ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. 10 ದಿನಗಳಿಂದ ವಿಶೇಷ ತಂಡದಿಂದ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ವಿಧಾನಸೌಧ ಹಲಸೂರು ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಎರಡೂ ಠಾಣೆಗಳಲ್ಲಿ ಪ್ರತ್ಯೇಕ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಬೆಂಗಳೂರು ಪೊಲೀಸರು ಎಲ್ಲಿಂದ ಬಂತು, ಇದರ ಉದ್ದೇಶ ಏನು, ಕೇವಲ ಒಂದು ಹುಸಿ ಬಾಂಬ್ ಬೆದರಿಕೆನಾ ಅಥವಾ ಬೇರೆ ರೀತಿಯಾದಂಥ ಷಡ್ಯಂತ್ರಗಳು ಆಗ್ತಾ ಇದೆಯಾ, ಹೀಗೆ ಸರ್ವ ಆಯಾಮಗಳಲ್ಲಿ ಪೊಲೀಸರು ಇಂಚಿಂಚು ಜಾಲಾಡ್ತಿದ್ದಾರೆ. ಇದರ ಉದ್ದೇಶ ಏನು, ಯಾಕೆ? ಇತ್ತೀಚೆಗಷ್ಟೇ ಮುಂಬೈನ ಗಣೇಶೋತ್ಸವ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಬೆದರಿಕೆಗಳು ಬಂದಿತ್ತು. ಮೈಸೂರಿನಲ್ಲೂ ಕೂಡ ಇತ್ತೀಚೆಗಷ್ಟೇ ಬೆದರಿಕೆಯ ಕರೆಗಳು ಬಂದಿತ್ತು. ಶಾಲಾ ಕಾಲೇಜುಗಳಲ್ಲಿ ಪರಿಶೀಲನೆ ಮಾಡಲಾಯಿತು. ಸೋಕೋ ಟೀಮ್ಗಳು ಹೋಗುತ್ತೆ. ಬಟ್ ಆದ್ರೆ ಬಹುತೇಕ ಇವೆಲ್ಲವೂ ಕೂಡ ಹುಸಿ ಅನ್ನೋದು ಗೊತ್ತಿತ್ತು. ಬಟ್ ಈಗ ಪೊಲೀಸರಿಗೆ ತಲೆನೋವಾಗಿದೆ.